ಸಮುದ್ರ ತೀರದಲ್ಲಿ ಸಿಗೋ ಒಂದು ಚಿಪ್ಪು ಅದು ಹೇಗೆ ದೇವತೆಗಳ ಕೈಯಲ್ಲಿ ಹಿಡಿದಿರುವ ಒಂದು ಪವಿತ್ರ ವಸ್ತುವಾಯ್ತು? ಹಿಂದೂ ಪುರಾಣಗಳಲ್ಲಿ ಆಳವಾಗಿ ಬೇರೂರಿರುವ ಈ ಶಂಖದ ಕಥೆ ಇದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ರೋಚಕ. ಇದು ಬರೀ ಒಂದು ಚಿಪ್ಪಲ್ಲ, ಇದೊಂದು ದೈವಿಕ ಶಕ್ತಿಯ ಪ್ರತೀಕ. ಬನ್ನಿ, ಇದರ ಹಿಂದಿರೋ ಕಥೆಯನ್ನ ಇವತ್ತು ನೋಡೋಣ. ಇವತ್ತಿನ ನಮ್ಮ ಈ ಪ್ರಯಾಣದಲ್ಲಿ ಶಂಖದ ದೈವಿಕ ಮೂಲದಿಂದ ಹಿಡಿದು ಇವತ್ತಿನ ಪೂಜೆಗಳಲ್ಲಿ ಅದರ ಪಾತ್ರದವರೆಗೂ ಪ್ರತಿಯೊಂದು ಅಂಶವನ್ನು ನಾವು ನೋಡೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಸರಿ, ಹಾಗಿದ್ರೆ ಮೊದಲು ಈ ಶಂಖಕ್ಕೆ ಯಾಕಿಷ್ಟೊಂದು ಪಾವಿತ್ರ್ಯತೆ ಇದೆ? ಇದು ಬರೀ ಚಿಪ್ಪಲ್ಲ, ಅದಕ್ಕಿಂತ ಮಿಗಿಲು ಅಂತ ಯಾಕೆ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಹೌದು, ಇದೇ ದೊಡ್ಡ ಪ್ರಶ್ನೆ ಅಲ್ವಾ? ಸಮುದ್ರದಲ್ಲಿ ಸಿಕ್ಕ ಒಂದು ಸಾಮಾನ್ಯ ಚಿಪ್ಪು ದೇವತೆಗಳ ಕೈ ಸೇರಿ ದೇವಸ್ಥಾನಗಳಲ್ಲಿ ಪೂಜಿಸಲ್ಪಡುವ ಒಂದು ದೈವಿಕ ವಸ್ತುವಾಗಿದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಮ್ಮ ಇವತ್ತಿನ ಪಯಣವನ್ನ ಶುರು ಮಾಡೋಣ. ಪುರಾಣಗಳ ಪ್ರಕಾರ ಏನಾಗತ್ತೆ ಅಂದ್ರೆ, ಶಂಖವು ಶ್ರೀಹರಿ ಅಂದ್ರೆ ವಿಷ್ಣು ಮತ್ತು ಅವನ ಪತ್ನಿ ಲಕ್ಷ್ಮಿಯ ದೈವಿಕ ನಿವಾಸವಂತೆ. ಎಲ್ಲಿ ಶಂಖ ಇರುತ್ತೋ ಅಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಸದಾ ನೆಲೆಸಿರ್ತಾರೆ ಅನ್ನೋದು ಒಂದು ಬಲವಾದ ನಂಬಿಕೆ. ಹೀಗಾಗಿ ದುಷ್ಟಶಕ್ತಿಗಳೆಲ್ಲ ತಾವಾಗಿಯೇ ದೂರ ಓಡಿ ಹೋಗ್ತವೆ. ಇಲ್ಲಿ ನೋಡಿ, ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಶಂಖವನ್ನ ದೈವತ್ವದ ಒಂದು ಮೈಕ್ರೋಕಾಸಮ್ ಅಂದ್ರೆ ಒಂದು ಸೂಕ್ಷ್ಮ ರೂಪ ಅಂತ ಪರಿಗಣಿಸಲಾಗುತ್ತೆ. ಅದರ ಬುಡದಲ್ಲಿ ಚಂದ್ರ, ಹೊಟ್ಟೆಯಲ್ಲಿ ವರುಣ, ಹಿಂಭಾಗದಲ್ಲಿ ಪ್ರಜಾಪತಿ ಮತ್ತು ಮುಂಭಾಗದಲ್ಲಿ ಗಂಗಾ ಸರಸ್ವತಿಯಂತಹ ಪವಿತ್ರ ನದಿಗಳು ನೆಲೆಸಿವೆ ಅಂತ ನಂಬಲಾಗುತ್ತೆ. ಅಂದ್ರೆ ಇಡೀ ದೈವತ್ವವೇ ಈ ಒಂದು ಪುಟ್ಟ ಶಂಖದಲ್ಲಿ ಅಡಗಿದೆ ಅಂತ ಅರ್ಥ. ಸರಿ, ಈಗ ಶಂಖದ ಹುಟ್ಟಿನ ಮೊದಲ ಕಥೆಯ ಕಡೆಗೆ ಹೋಗೋಣ. ಇದು ಒಂದು ಬ್ರಹ್ಮಾಂಡದ ಘಟನೆಯಿಂದಾದ ಒಂದು ಭವ್ಯವಾದ ಜನನ. ಅದು ಸಮುದ್ರ ಮಂಥನದ ಸಮಯ. ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರವನ್ನು ಮತಿಸಿದಾಗ ಅದರಿಂದ 14 ದಿವ್ಯ ರತ್ನಗಳು ಹೊರಬರ್ತವೆ. ಆ ರತ್ನಗಳಲ್ಲಿ ಶಂಖವೂ ಒಂದು. ವಿಶೇಷ ಅಂದ್ರೆ ಲಕ್ಷ್ಮಿ ಜೊತೆಗೆ ಇದು ಸಾಗರದಿಂದ ಹೊರಬಂದಿದ್ರಿಂದ ಶಂಖವನ್ನ ಲಕ್ಷ್ಮಿಯ ಸಹೋದರ ಅಂತನೂ ಕರೀತಾರೆ. ನೋಡಿ, ಎಷ್ಟು ಅದ್ಭುತವಾದ ಕಲ್ಪನೆ ಅಲ್ವಾ? ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಶಂಖದ ಬಗ್ಗೆ ಇನ್ನೊಂದು ಕಥೆ ಇದೆ. ಇದು ಸ್ವಲ್ಪ ಡಾರ್ಕ್ ಆಗಿದೆ, ಅಷ್ಟೇ ನಾಟಕೀಯ ಕೂಡ. ಪೂಜೆಗಳಲ್ಲಿ ಶಂಖವನ್ನ ಯಾಕೆ, ಹೇಗೆ ಬಳಸ್ತಾರೆ ಅನ್ನೋ ರಹಸ್ಯವನ್ನ ಈ ಕಥೆ ಬಿಚ್ಚಿಡುತ್ತೆ. ಇದು ಕಥೆಯ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಕೃಷ್ಣನ ಆಸ್ಥಾನದಲ್ಲಿ ಅವನ ಆಸ್ಥಾನಿಕನಾದ ಶ್ರೀಧಾಮನ ಮೇಲೆ ರಾಧೆಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆಗ ಅವಳು, ನೀನು ರಾಕ್ಷಸನಾಗಿ ಹುಟ್ಟಿ ಗೋಲೋಕದಿಂದ ತೊಲಗು ಅಂತ ಶಾಪ ಕೊಟ್ಬಿಡ್ತಾಳೆ. ಇದೇ ಶಾಪದಿಂದ ಶ್ರೀಧಾಮನು ಮುಂದೆ ಶಂಖಚೂಡ ಅನ್ನೋ ರಾಕ್ಷಸರಾಜನಾಗಿ ಮರುಜನ್ಮ ಪಡಿತಾನೆ. ಹೀಗೆ ರಾಕ್ಷಸನಾಗಿ ಹುಟ್ಟಿದ ಶಂಖಚೂಡ ಸಾಮಾನ್ಯ ರಾಕ್ಷಸನಾಗಿರ್ಲಿಲ್ಲ. ಅವನ ಪತ್ನಿ ವೃಂದಾಳ ಪತಿಭಕ್ತಿ ಇದೆಯಲ್ಲ, ಅದು ಅವನಿಗೆ ಒಂದು ರಕ್ಷಾ ಕವಚದಂತಿತ್ತು. ಆ ಶಕ್ತಿಯಿಂದ ಅವನು ಅಜಯ್ಯನಾಗಿದ್ದ, ಸ್ವರ್ಗವನ್ನೇ ಗೆದ್ಬಿಟ್ಟಿದ್ದ. ಎಷ್ಟರ ಮಟ್ಟಿಗೆ ಅಂದ್ರೆ ಸ್ವತಃ ಶಿವನಿಗೂ ಅವನನ್ನು ಸೋಲ್ಸೋಕಾಗ್ತಿರ್ಲಿಲ್ಲ. ಹಾಗಿದ್ರೆ ಈಗ ದೇವತೆಗಳ ಮುಂದಿದ್ದ ದೊಡ್ಡ ಸವಾಲು ಏನು? ಶಂಖಚೂಡನನ್ನ ಸೋರಿಸಬೇಕಂದ್ರೆ ಅವನ ರಕ್ಷಾ ಕವಚವಾದ ವೃಂದಾಳ ಪತಿಭಕ್ತಿಯನ್ನ ಮುರಿಲೇಬೇಕಿತ್ತು. ಆದರೆ ಅದು ಹೇಗೆ ಸಾಧ್ಯ? ಇಲ್ಲಿ ನೋಡಿ, ದೇವತೆಗಳ ಪ್ಲಾನ್ ಹೇಗಿತ್ತು ಅಂತ. ವೃಂದಾಳ ಭಕ್ತಿಯೇ ಶಂಖಚೂಡನ ಶಕ್ತಿ ಅಂತ ಗೊತ್ತಿದ್ದ ವಿಷ್ಣು ಒಂದು ಉಪಾಯ ಮಾಡ್ತಾನೆ. ಅವನು ಶಂಖಚೂಡನ ರೂಪವನ್ನೇ ಧರಿಸಿ ವೃಂದಾಳ ಮುಂದೆ ಹೋಗ್ತಾನೆ. ತನ್ನ ಪತಿಯೇ ಬಂದಿದ್ದಾನೆ ಅಂತ ವೃಂದ ಅಂದ್ಕೊಂಡ ತಕ್ಷಣ ಅವಳ ಪತಿವ್ರತ ಧರ್ಮಕ್ಕೆ ಭಂಗ ಬರುತ್ತೆ. ಅವಳ ನಿಷ್ಠೆ ಮುರಿದ ತಕ್ಷಣ ಶಂಖಚೂಡ ತನ್ನೆಲ್ಲ ಶಕ್ತಿಯನ್ನ ಕಳೆದುಕೊಂಡು ದುರ್ಬಲನಾಗ್ಬಿಡ್ತಾನೆ. ಶಂಖಚೂಡ ದುರ್ಬಲನಾದ್ದೇ ತಡ ಶಿವನು ತನ್ನ ತ್ರಿಶೂಲದಿಂದ ಅವನನ್ನ ಸಂಹಾರ ಮಾಡ್ತಾನೆ. ಅವನ ದೇಹದ ಮೂಳೆಗಳನ್ನ ಸಮುದ್ರಕ್ಕೆ ಎಸೆದಾಗ ಆ ಮೂಳೆಗಳಿಂದಲೇ ಇವತ್ತು ನಾವು ಕಾಣೋ ತೆರೆವಾರಿ ಶಂಖಗಳು ಮತ್ತು ಚಿಪ್ಪುಗಳು ಹುಟ್ಕೊಂಡವು ಅಂತ ಈ ಪುರಾಣ ಹೇಳುತ್ತೆ. ಸರಿ, ಇಷ್ಟೆಲ್ಲ ಕಥೆಯಾಯಿತು. ಆದ್ರೆ ಈ ಕಥೆಗೂ ನಾವು ದೇವಸ್ಥಾನಗಳಲ್ಲಿ ಊದೋ ಶಂಖಕ್ಕೂ ಏನ್ ಸಂಬಂಧ? ಈಗ ಆ ಲಿಂಕ್ ಏನು ಅಂತ ನೋಡೋಣ. ತನ್ನ ಪತಿಯ ಸಾವಿಗೆ ವಿಷ್ಣುವಿನ ಮೋಸವೇ ಕಾರಣ ಅಂತ ತಿಳಿದ ವೃಂದ ಕೋಪದಿಂದ ವಿಷ್ಣುವಿಗೆ ನೀನು ಕಲ್ಲಾಗೋಗು ಅಂತ ಶಾಪ ಕೊಡ್ತಾಳೆ. ಅದೇ ವಿಷ್ಣು ಮುಂದೆ ಸಾಲಿಗ್ರಾಮಶಿಲೆ ಆಗಿದ್ದು. ವಿಷ್ಣು ಪ್ರತಿಯಾಗಿ ವೃಂದಾಳಿಗೆ ನೀನು ಪವಿತ್ರ ತುಳಸಿಗಿಡವಾಗಿ ಜನಿಸು ಅಂತ ವರವನ್ನು ನೀಡ್ತಾನೆ. ಆದ್ರೆ ವಿಷ್ಣು ಅವಳಿಗೆ ಒಂದು ಮಾತು ಕೊಡ್ತಾನೆ. ಇದೇ ಮಾತು ಇವತ್ತಿಗೂ ನಾವು ಪಾಲಿಸೋ ಸಂಪ್ರದಾಯಕ್ಕೆ ಕಾರಣ. ನನ್ನ ಪೂಜೆಯಲ್ಲಿ ನಿನ್ನ ರೂಪವಾದ ತುಳಸಿ ಎಲೆಗಳು ಮತ್ತು ನಿನ್ನ ಪತಿಯ ರೂಪವಾದ ಶಂಖದ ನಾದವು ಸದಾ ನನ್ನ ಜೊತೆಗಿರುತ್ತದೆ ಅಂತ ವಚನ ನೀಡ್ತಾನೆ. ಅದಕ್ಕಾಗಿಯೇ ವಿಷ್ಣುವಿನ ಆರತಿಯ ಸಮಯದಲ್ಲಿ ಶಂಖವನ್ನ ಊದುವ ಪದ್ಧತಿ ಇರೋದು. ಇದು ವಿಷ್ಣು ವೃಂದಾಳಿಗೆ ಕೊಟ್ಟ ಮಾತನ್ನ ಪೂರೈಸುತ್ತೆ. ನೋಡಿ, ಈ ಕಥೆಯಿಂದ ನಮ್ಗೆ ಪೂಜೆಯ ಒಂದು ಬಹಳ ಮುಖ್ಯವಾದ ನಿಯಮ ಅರ್ಥವಾಗತ್ತೆ.
ವೃಂದಾಳಿಗೆ ಕೊಟ್ಟ ಮಾತಿನಂತೆ ವಿಷ್ಣುವಿನ ಪೂಜೆಯಲ್ಲಿ ಶಂಖವನ್ನ ವ್ಯಾಪಕವಾಗಿ ಬಳಸ್ತಾರೆ. ಆದರೆ ಶಿವನ ಪೂಜೆಯಲ್ಲಿ ಶಂಖವನ್ನ ಯಾವತ್ತೂ ಬಳಸೋದಿಲ್ಲ. ಯಾಕಂದ್ರೆ ಶಂಖಚೂಡನನ್ನ ಸಂಹಾರ ಮಾಡಿದ್ದೇ ಶಿವ. ಸರಿ, ಈ ಕಥೆ ಒಂದು ಕಡೆ ಇರಲಿ. ಇದರ ಹೊರತಾಗಿಯೂ ಶಂಖದ ನಾದಕ್ಕೆ ಅಂದ್ರೆ ಅದರ ಶಬ್ದಕ್ಕೆ ಒಂದು ವಿಶೇಷವಾದ ಶುದ್ಧೀಕರಿಸುವ ಶಕ್ತಿ ಇದೆ ಅಂತಾನೂ ಹೇಳ್ತಾರೆ. ಶಂಖ ಅನ್ನೋ ಪದದ ಅರ್ಥವನ್ನೇ ನೋಡಿದ್ರೆ ಶಾನ್ ಅಂದ್ರೆ ಶುಭ, ಮಂಗಳಕರ ಅಂತ, ಖಾ ಅಂದ್ರೆ ಆಕಾಶ, ಅಂದ್ರೆ ಅದರ ನಾದವು ಆಕಾಶವನ್ನ, ವಾತಾವರಣವನ್ನ ಶುಭ ಕಂಪನಗಳಿಂದ ತುಂಬುತ್ತೆ. ನಕಾರಾತ್ಮಕ ಶಕ್ತಿಗಳನ್ನಷ್ಟೇ ಅಲ್ಲ, ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುತ್ತೆ ಅಂತ ನಂಬಲಾಗುತ್ತೆ. ಅಷ್ಟೇ ಅಲ್ಲ, ವರಾಹ ಪುರಾಣದಲ್ಲೂ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೆಳಗ್ಗೆ ದೇವಸ್ಥಾನದ ಬಾಗಿಲು ತೆರೆಯೋಕ್ಕೂ ಮುಂಚೆ ಮತ್ತು ರಾತ್ರಿ ಮುಚ್ಚೋಕ್ಕೂ ಮುಂಚೆ ಶಂಖವನ್ನ 3 ಬಾರಿ ಊದಬೇಕು ಅಂತ. ಇದರಿಂದ ದೈನಂದಿನ ಪೂಜಾ ವಿಧಿಗಳಲ್ಲಿ ಶಂಖಕ್ಕೆ ಎಷ್ಟು ಮಹತ್ವವಿದೆ ಅನ್ನೋದು ಗೊತ್ತಾಗುತ್ತೆ. ಈ ವಿಶ್ಲೇಷಣೆಯನ್ನ ಶಂಖ ಗಾಯತ್ರಿ ಮಂತ್ರದೊಂದಿಗೆ ಮುಗಿಸೋಣ. ಈ ಶಕ್ತಿಯುತವಾದ ಮಂತ್ರ ಶಂಖದ ಪವಿತ್ರ ಸ್ವರೂಪವನ್ನ ಸಾರಾಂಶಿಸುತ್ತೆ. ಹೀಗೆ ಒಂದು ಸಮುದ್ರದ ಚಿಪ್ಪಿನಿಂದ ಶುರುವಾಗಿ ದೈವಿಕ ಶಕ್ತಿಯ ಸಂಕೇತದವರೆಗಿನ ಶಂಖದ ಈ ಪಯಣ ನಮ್ಮ ಸಂಸ್ಕೃತಿಯಲ್ಲಿ ಪ್ರಕೃತಿ ಮತ್ತು ದೈವತ್ವ ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿವೆ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ.